ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಬೆನ್ನತ್ತಿರುವ ಎಸ್ಐಟಿ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಈ ವಾರಾಂತ್ಯಕ್ಕೆ FSL ರಿಪೋರ್ಟ್ ಬರೋ ಸಾಧ್ಯತೆ ಇದ್ದು ವರದಿಗಾಗಿ ಎಸ್ಐಟಿ ತಂಡ ಕಾಯ್ತಾ ಇದೆ. 1995ರಿಂದ 2014ರವರೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರ ವಿಚಾರಣೆಯೂ ನಡೀತಾ ಇದೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹದಿನಾರು ದಿನ 17 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಈಗಾಗಲೇ ತಡಕಾಡಿದೆ. 6 ಮತ್ತು 11 ಪಾಯಿಂಟ್ ಬಿಟ್ಟು ಬೇರೆಲ್ಲೂ ಅಸ್ಥಿಪಂಜರ ಸಿಕ್ಕಿಲ್ಲ. ಇದೇ ವಿಚಾರ ಸದನದಲ್ಲಿ ಸದ್ದು ಮಾಡಿತ್ತು. ದೂರುದಾರನ ನಡೆ ಬಗ್ಗೆ ವಿಪಕ್ಷಗಳು ಹಲವು ಪ್ರಶ್ನೆಗಳನ್ನ ಎತ್ತಿದ್ವು. ಈ ಪ್ರಶ್ನೆಗಳಿಗೆ ಸದನದಲ್ಲಿ ಸೋಮವಾರ ಉತ್ತರಿಸಿರುವ ಗೃಹ ಸಚಿವ ಪರಮೇಶ್ವರ್, ಅಸ್ಥಿಪಂಜರ ಶೋಧವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸದ್ಯ ಅಗೆದಿರೋ ಮಣ್ಣು ಮತ್ತು ಸಿಕ್ಕಿರುವ ಅಸ್ಥಿಪಂಜರ ಪರಿಶೀಲನೆಗಾಗಿ FSLಗೆ ಕಳುಹಿಸಲಾಗಿದೆ ಎಂದಿದ್ರು. FSL ವರದಿ ಬಳಿಕ ಮತ್ತೆ ತನಿಖೆ ಚುರುಕುಗೊಳ್ಳೋ ಸಾಧ್ಯತೆ ಇದೆ. ಗೃಹ ಸಚಿವ ಪರಮೇಶ್ವರ್ ಹೇಳಿದಂತೆ ಎಸ್ಐಟಿ ತಂಡ FSL ವರದಿಗೆ ಕಾಯುತ್ತಿದೆ. 17 ಪಾಯಿಂಟ್ಗಳಲ್ಲಿ ಗುಂಡಿಯಾಗೆದ ಕಡೆ ಸುಕೋ ತಂಡ ಮಣ್ಣಿನ ಮಾಹಿತಿ ಸಂಗ್ರಹಿಸಿದೆ. ಸಂಗ್ರಹಿಸಿರೋ ಮಣ್ಣಿನಲ್ಲಿ ಮಾನವನ ಮೂಳೆಗಳು ಕರಗಿದ್ಯಾ ಅನ್ನೋದರ ಬಗ್ಗೆ ಪರೀಕ್ಷೆ ಮಾಡ್ತಿದ್ದಾರೆ. ದೂರುದಾರನು ಈ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದ. ಹೀಗಾಗಿ ಎಲ್ಲಾ ಆಯಾಮಗಳಲ್ಲಿ ಎಸ್ಐಟಿ ತನಿಖೆಗೆ ಇಳಿದಿದೆ. ಈ ವಾರಾಂತ್ಯಕ್ಕೆ FSL ವರದಿ ಎಸ್ಐಟಿ ಕೈ ಸೇರೋ ಸಾಧ್ಯತೆ ಇದೆ. ಎಸ್ಐಟಿಗೆ FSL ರಿಪೋರ್ಟ್ ಹಸ್ತಾಂತರ ಆಗುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ತಂದಿದ್ದ ತಲೆಬುರುಡೆ, 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರದ ವರದಿ ಮತ್ತು 11A ಸಿಕ್ಕ ಅಸ್ಥಿಪಂಜರದ ವರದಿ ವಾರಾಂತ್ಯಕ್ಕೆ ಎಸ್ಐಟಿ ಕೈ ಸೇರುವ ಸಾಧ್ಯತೆ ಇದೆ. ವಾರಾಂತ್ಯಕ್ಕೆ ಅಧಿಕಾರಿಗಳ ಕೈ ಸೇರಲಿರುವ ವರದಿಯಲ್ಲಿ 3 ಅಂಶಗಳು ಸಿಗೋ ಸಾಧ್ಯತೆ ಇದೆ. ಸಿಕ್ಕಿರೋ ಅಸ್ಥಿಪಂಜರ ಮಹಿಳೆಯದ್ದ, ಪುರುಷನದ್ದ, ಪತ್ತೆಯಾಗಿರೋ ಅಸ್ಥಿಪಂಜರದ ವಯಸ್ಸು ಎಷ್ಟು, ಸಾವನ್ನಪ್ಪಿ ಎಷ್ಟು ವರ್ಷ ಆಗಿದೆ ಎಂಬ ಅಂಶಗಳು FSL ವರದಿಯಲ್ಲಿ ಇರಲಿವೆ ಎನ್ನಲಾಗ್ತಿದೆ. ಹಿಂಗೆ ನಿರ್ದಿಷ್ಟವಾಗಿ ಹಿಂಗೆ ಮಾಡಿ ಅಂತ ಹೇಳಕ್ ಬರೋದಿಲ್ಲ. ಆದಷ್ಟು ಬೇಗ ಅಂತ ಹೇಳ್ಬೋದು ಅಷ್ಟೇ. ಅಲ್ಲ, ಈಗ ನಿನ್ನೆ ಉತ್ತರ ಕೊಟ್ಟಿದ್ದೇನೆ. ಅದಕ್ಕೂ ಮೀರಿ ಅವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೂ ಕೂಡ ಸಮರ್ಥವಾಗಿ ಉತ್ತರ ಕೊಡ್ತೀವಿ. ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. ಇತ್ತ ದೂರುದಾರನ ವಿಚಾರಣೆ ಚುರುಕುಗೊಂಡಿದೆ. ಸೋಮವಾರ 7.5 ಗಂಟೆಗಳ ಕಾಲ ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆಗೈದಿರೋ ಎಸ್ಐಟಿ ಇಂದು ತೀವ್ರವಾಗಿ ದೂರುದಾರನನ್ನ ವಿಚಾರಣೆಗೊಳಪಡಿಸಲಾಗಿದೆ. ದೂರುದಾರ ಮೊದಲ ಬುರುಡೆ ತಂದಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆ ವಿಚಾರಿಸಿದೆ. ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ದೂರುದಾರ ಅಷ್ಟೇ ಅಲ್ಲ, ಸಾಕ್ಷಿಗಳನ್ನು ಕೂಡ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 1995ರಿಂದ 2014ರ ಅವಧಿಯಲ್ಲಿ ಕೆಲಸ ಮಾಡಿದವರ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಈಗಾಗಲೇ ಕೆಲ ವ್ಯಕ್ತಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದೆ. ತನಿಖೆಯ ವರದಿ ಸಂಗ್ರಹಿಸುವಲ್ಲಿ ಎಸ್ಐಟಿ ಬ್ಯುಸಿಯಾಗಿದೆ. ಅಧಿವೇಶನ ಮುಗಿದ ಮೇಲೆ ಮತ್ತೆ ದೂರುದಾರ ಗುರುತಿಸಿರೋ 2-3 ಕಡೆ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಶೋಧ ನಡೆಸುತ್ತೆ ಎನ್ನಲಾಗ್ತಿದೆ. ಇತ್ತ ದಕ್ಷಿಣ ಕನ್ನಡ SP ಅರುಣ್ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಮೇಶ್ವರ್ಗೆ ವಿವರಣೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH